ಮುತ್ತಪರೈ ಪುತ್ರ ರಿಕಿರೈ ಕೊಲೆ ಯತ್ನ ಕೇಸ್ನಲ್ಲಿ ರಿಕಿರೈ ಗನ್ ಮ್ಯಾನ್ ಅರೆಸ್ಟ್ ಆಗಿದೆ. ಬಿಡದಿ ಪೊಲೀಸರಿಂದ ರಿಕಿರೈ ಗನ್ ಮ್ಯಾನ್ ಬಂಧನ. ರಿಕಿರೈ ಗನ್ ಮ್ಯಾನ್ ವಿಠಲ್ ರಾವ್ನನ್ನ ಬಿಡದಿ ಪೊಲೀಸರು ಬಂಧಿಸಿದ್ದಾರೆ. ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಬಿಡದಿ ಮನೆಯಿಂದ ಬೆಂಗಳೂರಿಗೆ ಹೊರಟಂತ ಸಂದರ್ಭದಲ್ಲಿ ಮುತ್ತಪರೈ ಪುತ್ರ ರಿಕಿರೈ ಮೇಲೆ ಕೊಲೆ ಯತ್ನ ನಡೆದಿತ್ತು. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗನ್ ಮ್ಯಾನ್ಗಳನ್ನ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ರು. ಹೇಳಿಕೆಗಳು ಮ್ಯಾಚ್ ಆಗ್ತಾ ಇರಲಿಲ್ಲ, ಸಾಕಷ್ಟು ಅನುಮಾನಗಳು ಮೂಡ್ತಾ ಇತ್ತು. ಈಗ ರಿಕಿರೈ ಗನ್ ಮ್ಯಾನ್ ಅನ್ನ ಬಂಧಿಸಿದ್ದಾರೆ. ಈ ಪ್ರಕರಣದಲ್ಲಿ ಹಲವು ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಯಾಕಾಗಿ ಅಟ್ಯಾಕ್ ಆಯಿತು, ಮಾಡಿದ್ಯಾರು, ಯಾವ ಕಾರಣಕ್ಕಾಗಿ ಅಂತ ಆರೋಪ ಕೇಳಿ ಬರ್ತಾ ಇದ್ದದ್ದು ಮುತ್ತಪರೈ ಅವರ ಎರಡನೇ ಪತ್ನಿಯ ಮೇಲೆ. ಆದರೆ ಈಗ ಗನ್ ಮ್ಯಾನ್ ಬಂಧನ ಆಗಿದೆ. ಈ ಬಗ್ಗೆ ಎಸ್ಪಿ ಮಾತನಾಡಿದ್ದಾರೆ, ಕೇಳೋಣ ಬನ್ನಿ. ಏನು ಫೈರಿಂಗ್ ಇನ್ಸಿಡೆಂಟ್ ನಡೆದಿದೆ ಅದರ ವಿಚಾರಣೆ ಸಂಬಂಧ ನಾವು ಕಳೆದ 3 ದಿನಗಳಿಗಿಂತ ಕಾಲ ಸತತವಾಗಿ ವಿಚಾರಣೆಯನ್ನು ಮಾಡುತ್ತಿದ್ದೀವಿ. ಇದರಲ್ಲಿ ಸಂಶಯಾಸ್ಪದ ಒಬ್ಬ ವ್ಯಕ್ತಿಯನ್ನು ಹೆಚ್ಚಿಗೆ ವಿಚಾರಣೆಯನ್ನು ಮಾಡಿದ್ದೀವಿ. ಎಲ್ಲರಿಗೂ ನೋಟಿಸ್ಗಳು ನೀಡಿದ್ದೀವಿ. ಇನ್ನೂ ಹೆಚ್ಚಿನ ವಿಚಾರಣೆ ಬಾಕಿ ಇದೆ. ಅದಾದ ನಂತರ ಕೂಲಂಕುಷವಾಗಿ ಮಾಹಿತಿಯನ್ನು ನೀಡ್ತೀವಿ. ಸದ್ಯಕ್ಕೆ ಏನೇನು ನಮಗೆ ನಮ್ಮ ವಿಚಾರಣೆ ಹಂತದಲ್ಲಿ ಯಾರ್ಯಾರ ಬಗ್ಗೆ ಅನುಮಾನ ಬಂದಿದೆ, ಜೊತೆಗೆ ಕೆಲವರು ಏನು ಅವ್ರುಗಳು ಕಂಪ್ಲೇನೆಂಟು ಯಾರ ಮೇಲೆ ಡೌಟ್ ಇದೆ ಅಂತ ಹೇಳಿದ್ದಾರೆ, ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡಿದ್ದೀವಿ. ಅವ್ರುಗಳಿಗೆಲ್ಲ ವಿಚಾರಣೆಗೆ ಹಾಜರಾಗೋಕ್ಕೆ ಹೇಳಿದ್ದೀವಿ. ಎಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಆದ ಕಾರಣ ಇನ್ನೂ ಹೆಚ್ಚಿನ ವಿಚಾರಣೆ ಬಾಕಿ ಇದೆ, ಮಾಡ್ತಾಯಿದ್ದೀವಿ. ಇಲ್ಲ, ಸದ್ಯಕ್ಕೆ ನಮ್ಮ ಪ್ರಾಥಮಿಕ ವಿಚಾರಣೆಯಲ್ಲಿ ಕಂಡು ಬಂದಿರೋದು ಯಾರಾದರೂ ಒಬ್ಬರು ಗೊತ್ತಿರೋವರೇ ಮಾಹಿತಿಯನ್ನು ನೀಡಿರ್ಬೋದು ಅನ್ನೋದು. ಆ ವಿಷಯವಾಗಿ ನಾವು ಕೂಲಂಕುಷವಾಗಿ ಅದರ ಬಗ್ಗೆ ವಿಚಾರಣೆ ಮಾಡ್ತಿದ್ದೀವಿ. ಸದ್ಯಕ್ಕೆ ನಮಗೆ ಯಾರ್ಯಾರ ಮೇಲೆ ಸಸ್ಪೆಕ್ಟ್ ಇದೆಯೋ ಅವ್ರನ್ನೆಲ್ಲ ಕರೆದು ನಾವು ವಿಚಾರಣೆಗೆ ಒಳಪಡಿಸಿದ್ದೀವಿ. ಇನ್ನು ಮೋಟಿವ್ ಬಗ್ಗೆ ನಮಗಿನ್ನೂ ಪೂರ್ಣ ಪ್ರಮಾಣದ ಮಾಹಿತಿ ಬಂದಿಲ್ಲ, ಅದನ್ನು ನಾವು ಚೆಕ್ ಮಾಡ್ತಾ ಇದ್ದೀವಿ. ಅಲ್ಲಿ ಘಟನೆ ನಡೆದಂಥ ಸಮಯದಲ್ಲಿ ಅಲ್ಲಿ ಅವರು ಕೂಡ ಏರ್ ಫೈರ್ ಮಾಡಿದ್ದಾರೆ. ಅದ್ರ ಸಂಬಂಧಿತವಾಗಿ ಏನು ಬಾಡಿ ಗಾರ್ಡ್ಸ್ಗಳದ್ದು ಗನ್ ಇದೆ ಅದನ್ನು